ಮೂರು ಚೆಕ್ ಕೊಟ್ಟರು ಐಷಾ ಅವ್ರಿಗೆ. ಐಷಾ ಏನ್ ಮಾಡಿದ್ರು, ಬ್ಯಾಂಕ್ ಅವರು ಕಂಪ್ನಿ ಅಕೌಂಟ್ ಓಪನ್ ಮಾಡಿದ್ರು, ಅಕೌಂಟ್ಗೆ ಹೋಗಿ 3 ಲಕ್ಷ ಹಾಕಿದ್ರು. ಅರ್ಥ ಆಯ್ತಲ್ವಾ? ದುಡ್ಡು ಬಂತು 3 ಲಕ್ಷ. ನಾಳೆ ಅಂದ್ರೆ 10 ದಿನ ಬಿಟ್ಬಿಟ್ಟು ಐಷಾ ಅವ್ರ ಕೆಲಸ ಮಾಡೋಣ, ಕಂಪ್ನಿ ಕ್ಲೋಸ್ ಮಾಡ್ತಾ ಇದೀವಿ, ನಮ್ದು ಏನಿದೆ ನಮ್ದು ಏನ್ ಬರ್ಬೇಕು ನಮ್ಮ ಅಮೌಂಟ್ ಸೆಟಲ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಪಾರ್ಟ್ನರ್ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಐಷಾ ಅವ್ರ ಕೆಲಸ ತಗೊಳ್ತಾರ, ಕಳಿಸ್ತಾರೆ ಆಚೆ. ಅದಕ್ಕೆ ಐಷಾ ಏನ್ ಮಾಡ್ತಾರೆ, ಸರ್ ಆಯ್ತು ಸರ್ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ಲಕ್ಷ ಚೆಕ್ ಕೊಟ್ಟಿದ್ರಲ್ಲ, ಮತ್ತೆ ಕಂಪನಿ ಅಕೌಂಟ್ ಇಂದ ಇವರು ವಾಪಸ್ ಅವ್ರಿಗೆ ಟ್ರಾನ್ಸ್ಫರ್ NEFT ನೋ ಚೆಕ್ ಏನೋ ಒಂದಲ್ಲಿ ಇಲ್ಲ DD ಪೇಮೆಂಟ್ ಮಾಡ್ತಾರೆ ಅವ್ರಿಗೆ. ಅರ್ಥ ಆಯ್ತಲ್ವಾ? ಸೊ ಕೊಡ್ಬೇಕು ಅಂತಂದ್ರೆ ರೂಲ್ಸ್ ಇರೋದು. ಅರ್ಥ ಆಯ್ತಲ್ವಾ? ಇಟ್ ಈಸ್ ಎ ಲಯಬಿಲಿಟಿ. ಲಯಬಿಲಿಟಿ ರೂಲ್ಸ್ ಏನಿರುತ್ತೆ, ವೆನ್ ಲಯಬಿಲಿಟಿ ಇನ್ಕ್ರೀಸ್ ಯು ಹ್ಯಾವ್ ಟು ಕ್ರೆಡಿಟ್. ಅರ್ಥ ಆಯ್ತಲ್ವಾ? ಸೊ ಎಕ್ಸ್ ಕ್ಯಾಪಿಟಲ್ ಅಕೌಂಟ್ ಬಂದ್ಬಿಟ್ಟು ಲಯಬಿಲಿಟಿ. ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೆ ನಾನು ಏನ್ ಮಾಡಿದೀನಿ, ಕ್ರೆಡಿಟ್ ಮಾಡಿದೀನಿ. ಹೌದಾ? ಸಿಮಿಲರ್ ಆಗಿ ಯೂಸ್ ಅಷ್ಟೇ, ಯಾರು ವೈ ಕ್ಯಾಪಿಟಲ್ ಅಕೌಂಟ್. ಸೊ ಈಸಿ ಅನ್ನಿಸ್ತಾ ಇದೆಯಾ ನಿಮಗೆ? ಡಿಪೆಂಡ್ ಮಾಡ್ಕೊಂಬೋದಲ್ವಾ? ಯಾರು ಬಂದು ಕೇಳಿದ್ರು ಕೂಡ ಯು ಕ್ಯಾನ್ ಡೇರ್ ಟು ಧೈರ್ಯದಿಂದ ಹೇಳ್ಬೋದು. ರೂಲ್ಸ್ ಫಾಲೋ ಮಾಡಿದ್ರೆ ಎಂಟೈರ್ ನಿಮ್ಮ ಅಕೌಂಟಿಂಗ್ ಸಿಸ್ಟಮ್ ವೆರಿ ಸ್ಟ್ರಾಂಗ್ ಆಗಿರುತ್ತೆ. ಅರ್ಥಕ್ಕೆಲ್ವಾ? ಯು ಕ್ಯಾನ್ ಫಾಲೋ US ಅಕೌಂಟಿಂಗ್ ರೂಲ್ಸ್. ಇವತ್ತು ಇಂಡಿಯಾದಲ್ಲಿ 80% ಏನು ಪ್ರೊಫೆಷನಲ್ಸ್ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ಬೋದು, ಅಕೌಂಟೆಂಟ್ಸ್ ಇರ್ಬೋದು, ಇವರೆಲ್ಲ ಫಾಲೋ ಮಾಡ್ತಾ ಇರೋದು US ಅಕೌಂಟಿಂಗ್ ರೂಲ್ಸ್. ಯಾಕಂತಂದ್ರೆ ಇಟ್ಸ್ ವೆರಿ ಈಸಿ. ಇದು ತುಂಬಾ ಈಸಿ ಇದೆ, ತುಂಬಾ ಫೆಮಿಲಿಯರ್ ಆಗಿದೆ, ಮತ್ತೆ ನಿಮ್ಗೆಲ್ಲ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಅಸೆಟ್ಸ್, ಲಯಬಿಲಿಟಿ, ಎಕ್ಸ್ಪೆನ್ಸ್, ಇನ್ಕಮ್ ಕೂಡ ಈಸಿ ಆಗುತ್ತೆ. ಹೌದಾ ಇಲ್ಲ? ಕರೆಕ್ಟಾ? ಅಸೆಟ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಏನೇ ಬರುತ್ತೆ, ಫರ್ನಿಚರ್, ಫಿಕ್ಚರ್, ಪ್ಲಾಂಟ್, ಮಿಷನರಿ, ಗುಡ್ ವಿಲ್, ಕಂಪ್ಯೂಟರ್, ಸಾಫ್ಟ್ವೇರ್, ಕಾರ್ಪೊರೇಟ್ಸ್, ಗುಡ್ ವಿಲ್, ಮೇಂಟೆನೆನ್ಸ್, ಇದೆಲ್ಲ ಅಸೆಟ್ ಲಿಸ್ಟ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಬಂದ್ರೆ ಸರ್ಟಿಫಿಕೇಟ್ಸ್, ಲೋನ್ಸ್ ಅಂಡ್ ಅಡ್ವಾನ್ಸಸ್, ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಇನ್ ಹ್ಯಾಂಡ್, ಕರೆಕ್ಟ್ ಅಲ್ವಾ? ಆಮೇಲೆ ಸ್ಯಾಲರಿ ಅಡ್ವಾನ್ಸಸ್, ಈ ತರ ಎಲ್ಲ ಅಸೆಟ್ ಅಲ್ಲಿ ಬರುತ್ತೆ. ಅಸೆಟ್ಸ್ ಯಾವ ಅಂದ ತಕ್ಷಣ ನಿಮ್ಗೆಲ್ಲ ಮೈಂಡ್ ಬಂದ್ಬಿಡುತ್ತೆ, ಅದ್ರಾಗ ಏನು ಡೌಟ್ ಇಲ್ಲ. ಇನ್ಕ್ರೀಸ್ ಆದ್ರೆ ಡೆಬಿಟ್, ಡಿಕ್ರೀಸ್ ಆದ್ರೆ ಕ್ರೆಡಿಟ್. ಕರೆಕ್ಟಾ? ಯಾರಾದ್ರೂ ಅಬ್ಸರ್ವ್ ಮಾಡಿದ್ರಾ? ಎಕ್ಸ್ಪೆನ್ಸ್ ಅಸೆಟ್ ರೂಲ್ಸ್ ಸೇಮ್ ಇದೆ ನೋಡಿ. ಅಸೆಟ್ ಎಕ್ಸ್ಪೆನ್ಸಸ್ ರೂಲ್ಸ್ ಆರ್ ಸೇಮ್. ಎಕ್ಸ್ಪೆನ್ಸ್ and assets increases debit, decreases credit. Similarly, liability and income rules also same. Liability and income increases credit, decreases debit. ಬರ್ಕೊಡ್ತೀನಿ, ನೀವು ಇನ್ನ ಯೋಚನೆ ಮಾಡಂಗಿಲ್ಲ. ಈ ರೂಲ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಏನು ಅಕೌಂಟಿಂಗ್ ಫೀಲ್ಡ್ ಅಲ್ಲಿ ಕೆರಿಯರ್ ಅಲ್ಲಿ ತುಂಬಾ ಬದಲಾವಣೆ ಮಾಡುತ್ತೆ. ಯಾಕಂದ್ರೆ ಪ್ರೊಫೆಷನ್ ಇಷ್ಟ ಆಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಬಿಲ್ಡಿಂಗ್ ಬಿದ್ದೋಗುತ್ತೆ. ಕರೆಕ್ಟ್ ಅಲ್ವಾ? ಬೇಸ್ಮೆಂಟ್ ಚೆನ್ನಾಗಿರೋದ್ರಿಂದ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರೋದು, ಇಲ್ಲಾಂದ್ರೆ ಬಿದ್ದೋಗ್ಬಿಡುತ್ತೆ.